ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು 2 ವಾರದಲ್ಲಿ ಮುಗ್ದು ಹೋಗುತ್ತೆ. ಯಾರು ವಿನ್ನರ್ ಅಂತಲೂ ಗೊತ್ತಾಗ್ಬಿಡತ್ತೆ. ಆದರೆ ಈ ಬಿಗ್ ಬಾಸ್ ಸೀಸನ್ 12 ಶುರು ಆದಾಗಿಂದ ಒಂದೇ ಹೆಸರು ಕೇಳ್ತಾ ಇದೆ. ಯಾರು ವಿನ್ನರ್ ಆಗ್ತಾರೆ ಅನ್ನೋದು ಶುರು ಆದಾಗಲೇ ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೂ. ಗೊತ್ತಾಗಿತ್ತು ಎಲ್ಲರಿಗೂ. ಆ ಒಂದೇ ಹೆಸರನ್ನ ಎಲ್ಲರೂ ಹೇಳ್ತಾ ಇದ್ರು, ಇಂಥವರೇ ವಿನ್ ಆಗ್ತಾರೆ, ಈ ಸೀಸನ್ನ ಪಕ್ಕಾ ಇಂಥವರೇ ವಿನ್ ಆಗೋದು, ಇದು ಒನ್ ಮ್ಯಾನ್ ಶೋ ಆಗಿಬಿಟ್ಟಿದೆ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರು. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವ್ರ ಹೆಸರೇ ಹರಿದಾಡ್ತಾ ಇತ್ತು. ಅದು ಯಾರಪ್ಪ ಅಂದರೆ ಗಿಲ್ಲಿ ನಟ. ಗಿಲ್ಲಿ ನಟ ಅವ್ರ ಹೆಸರು ಅವರು ಬಿಗ್ ಬಾಸ್ಗೆ ಬಂದಾಗಿಂದನೂ ಈ ಸಲ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ, ಇವರೇ ಗೆಲ್ತಾರೆ ಅಂತಲೂ ಗಿಲ್ಲಿಯವರು ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋಕ್ಕೆ ಶುರು ಆದಾಗಿಂದನೂ ಗಿಲ್ಲಿಯವ್ರ ಹೆಸರು ಕೇಳ್ತಾ ಇದೆ. ಆದರೆ ಈಗ ಯಾಕೋ ಈ ವಾರದಲ್ಲಿ ಗಿಲ್ಲಿಯವ್ರ ಹೆಸರು ಸ್ವಲ್ಪ ಚೇಂಜ್ ಆದಾಗಿದೆ. ಅಂದರೆ ಈಗ ವಿನ್ನಿಂಗಿಗೆ ಸ್ವಲ್ಪ ಗಿಲ್ಲಿಯವರು ದೂರ ಆಗೋ ಥರ ಅನ್ನಿಸ್ತಾ ಇದೆ. ಇದು ಬಿಗ್ ಬಾಸ್ ಟೀಮ್ ಅವರೇ ಮಾಡ್ತಾ ಇದ್ದಾರೋ ಅಥವಾ ಗಿಲ್ಲಿ ಸ್ವತಃ ಅವ್ರ ಆಟಕ್ಕೆ ತೊಂದರೆ ಮಾಡ್ಕೋತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ಗಿಲ್ಲಿಯವ್ರ ಹೆಸರು ಸ್ವಲ್ಪ ಹಿಂದೆ ಬೀಳ್ತಾ ಇದೆ. ಇಲ್ಲಿವರೆಗೂ ಗಿಲ್ಲಿನೇ ವಿನ್ ಆಗೋದು, ಈ ಸೀಸನ್ನ ಪಕ್ಕ ಗಿಲ್ಲಿನೇ ವಿನ್ ಆಗೋದು ಅಂತ ಮೊದಲನೇ ವಾರದಿಂದ ಹೇಳಿದವರು ಕೂಡ ಈಗ ಯಾಕೋ ಸ್ವಲ್ಪ ಹೆಸರನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತ ನೋಡೋದಾದರೆ, ಈ ವಾರ ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ದರು. ಅವರು ಸ್ವಲ್ಪ ಕಾವ್ಯ ಅವ್ರಿಗೆ ಫೇವರಿಸಮ್ ಮಾಡಿದ್ರು ಅಂತ ಅನಿಸ್ತಾ ಇದೆ ವೀಕ್ಷಕರಿಗೆ. ಎಲ್ಲರಿಗೂ ಅಲ್ಲ, ಗಿಲ್ಲಿ ಕಾವ್ಯನ ಇಷ್ಟಪಡೋರಿಗೆ ಅಲ್ಲ, ಈಗ ಬೇರೆ ಫ್ಯಾನ್ಸ್ಗೆ, ರಕ್ಷಿತಾ ಫ್ಯಾನ್ಸ್ಗಾಗಿರ್ಬೋದು, ಅಶ್ವಿನಿ ಅವ್ರ ಫ್ಯಾನ್ಸ್ಗಾಗಿರ್ಬೋದು, ರಘು ಅವ್ರ ಫ್ಯಾನ್ಸಿಗಾಗಿರ್ಬೋದು, ಅಥವಾ ಬಿಗ್ ಬಾಸ್ನ ಸೀರಿಯಸ್ ಆಗಿ ಯಾರೂ ಫ್ಯಾನ್ಸ್ ಇಲ್ಲದೆ ಸೀರಿಯಸ್ ಆಗಿ ನೋಡೋರಿಗೆ ಕೂಡ ಆಗಿರ್ಬೋದು. ಅವ್ರಿಗೆ ಕೆಲವ್ರಿಗೆ ಅನಿಸ್ತಾ ಇದೆ ಗಿಲ್ಲಿ ಕ್ಯಾಪ್ಟನ್ಸಿನ ಸರಿಯಾಗಿ ಮಾಡಲಿಲ್ಲ, ಕಾವ್ಯಾಗೆ ಫೇವರಿಸಮ್ ಮಾಡಿದ್ರು, ಈ ರೀತಿಯೆಲ್ಲ ಅನ್ನಿಸ್ತಾ ಇದೆ. ಹಾಗೆ ಫಸ್ಟಿಂದನೂ ಕಾಮಿಡಿಯಾಗೇ ಇದ್ದರು, ಆದರೆ ಕ್ಯಾಪ್ಟನ್ಶಿಪ್ ತಗೊಂಡಾಗ ಸ್ವಲ್ಪ ಸೀರಿಯಸ್ ಆಗಿ ಮಾಡಬೇಕಿತ್ತು. ಅಶ್ವಿನಿ ಗೌಡ ಅವ್ರ ಜೊತೆ ಹಾಗೆ ಧ್ರುವಂತ್ ಅವ್ರ ಜೊತೆ ಸುಮ್ಮನೆ ಜಗಳ ಮಾಡಿಕೊಂಡ್ರು. ಅದು ತುಂಬ ಕೆಟ್ಟದಾಗಿ ಸಿಲ್ಲಿಯಾಗಿ, ಮಕ್ಕಳು ಕೂಡ ಆ ರೀತಿ ಜಗಳ ಆಡಲ್ಲ, ಆ ರೀತಿ ಕಿರಿಕ್ ಮಾಡಿಕೊಂಡ್ರು. ಇದೆಲ್ಲ ಈ ವಾರ ಬೇಡ ಆಗಿತ್ತು ಅಂತ ವೀಕ್ಷಕರಿಗೆ ಅನ್ನಿಸ್ತಾ ಇರೋದು, ಬಿಗ್ ಬಾಸ್ ನೋಡೋ ಅಂತ ವೀಕ್ಷಕರಿಗೆ ಅನ್ನಿಸ್ತಾ ಇರೋ ಮಾತು. ಸೊ ಇದೆಲ್ಲ ಕಾರಣಗಳಿಂದ ಗಿಲ್ಲಿ ಅವರು ವಿನ್ನಿಂಗಿಗೆ ಇನ್ನೇನು ಹತ್ತಿರದಲ್ಲಿದ್ದವರು ವಿನ್ ಆಗೇ ಬಿಡ್ತಾರೆ, ಗಿಲ್ಲಿನೇ ವಿನ್ ಅಂತಿದ್ದವರು ಕೂಡ ಗಿಲ್ಲಿ ಸ್ವಲ್ಪ ಈಗ ವಿನ್ನಿಂಗ್ ರೇಸಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈಗ ರೇಸ್ನಲ್ಲಿ ಮುಂದೆ ಹೋಗಿರೋರು ಯಾರ್ಯಾರು ಅಂತ ನೋಡೋದಾದರೆ, ಈ ಸೀಸನ್ನ ಒಬ್ಬ ಲೇಡಿನೇ ವಿನ್ ಆಗೋದು ಅಂತಲೂ ಕೂಡ ಮಾತು ಕೇಳಿ ಬರ್ತಾ ಇದೆ. ಅದರಲ್ಲಿ ಯಾರ್ಯಾರು ಅಂತ ನೋಡೋದಾದರೆ, ಒಂದು ರಕ್ಷಿತಾ, ಇನ್ನೊಂದು ಅಶ್ವಿನಿ ಗೌಡ. ಇವರಿಬ್ಬರಿಗೆ ತುಂಬ ಚಾನ್ಸಸ್ ಇದೆ, ವಿನ್ ಆಗೋವಂಥ ಚಾನ್ಸಸ್ ತುಂಬ ಇದೆ ಅಂತ ಈ ವಾರದಲ್ಲಿ ಕೇಳಿ ಬರ್ತಾ ಇರೋವಂಥ ಮಾತುಗಳಿದು. ಯಾಕಂದರೆ ಗಿಲ್ಲಿಯವರು ಈ ರೀತಿ ತಪ್ಪು ಮಾಡಿರೋದ್ರಿಂದ ಕೇಳಿ ಬರ್ತಾ ಇರೋವಂಥ ಮಾತು. ಇಲ್ಲ ಅಂದಿದ್ರೆ ಅಲ್ಲಿವರೆಗೂ ಗಿಲ್ಲಿನೇ ಈ ಸೀಸನ್ನ ವಿನ್ನರ್ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ರು. ಬಟ್ ಈಗ ಈ ಸೀಸನ್ನ ಒಬ್ಬರು ಲೇಡಿ ವಿನ್ ಆಗ್ತಾರೆ, ಅದರಲ್ಲೂ ರಕ್ಷಿತಾ ಅಥವಾ ಅಶ್ವಿನಿ ಗೌಡ ಇಬ್ಬರಿಗೆ ಚಾನ್ಸ್ ಇರೋದು ಅಂತಲೂ ಕೂಡ ಬಿಗ್ ಬಾಸ್ ವೀಕ್ಷಕರು ಮಾತಾಡ್ಕೋತಾ ಇದ್ದಾರೆ. ಸೊ ಇನ್ನೂ ಹೇಳಕ್ಕೆ ಬರಲ್ಲ, ಇನ್ನೂ 2 ವಾರ ಇದೆ. ಗೇಮ್ ಯಾವ ರೀತಿ ಬೇಕಾದ್ರೂ ಚೇಂಜ್ ಆಗ್ಬೋದು. ಟಾಪ್ 5 ಕೂಡ ಯಾರ್ಯಾರು ಆಗ್ತಾರೆ ಅಂತಲೂ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಬರ್ತಾ ಇದೆ. ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಇವ್ರು 3 ಜನ ಅಂತೂ ಪಕ್ಕಾ ಇರ್ತಾರೆ. ಯಾಕಂದರೆ ಇವ್ರು 3 ಜನದ ಪಾರ್ಟ್ ಈ ಸೀಸನ್ನ ಮೇನ್ ಕ್ಯಾರೆಕ್ಟರ್. ಇವ್ರು 3 ಜನ ಮೇನ್ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು. ಕಂಟೆಂಟ್ ಆಗಿರ್ಬೋದು, ಫೈಟಿಂಗ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲದಕ್ಕೂ 3 ಜನನು. ಟಾಸ್ಕ್ ಆಗಿರ್ಬೋದು, ಎಲ್ಲದರಲ್ಲೂ ಇದ್ದಾರೆ. ಸೊ ಇವ್ರು 3 ಜನ ಮೇನ್ ಪಿಲ್ಲರ್ಸ್ ಅಂತ ಹೇಳ್ಬೋದು. ಇವ್ರು 3 ಜನ ಅಂತೂ ಪಕ್ಕಾ ಫಿನಾಲೆಯಲ್ಲಿ ಇರ್ತಾರೆ. ಅದನ್ನು ಬಿಟ್ಟು ರಘು ಅವರು ಹಾಗೆ ಧ್ರುವಂತ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಡಿಫ್ರೆಂಟಾಗಿ ಒಂದು ಕಂಟೆಂಟ್ ಕೊಡ್ತಾ ಇರೋದು ಅಂದರೆ ಧ್ರುವಂತ್ ಅವರು. ಕಾವ್ಯ, ಸ್ಪಂದನ, ಧನುಷ್, ರಾಶಿಕಾ ಅವ್ರಿಗೆಲ್ಲ ಹೋಲಿಸಿದ್ರೆ ಧ್ರುವಂತ್ ಅವ್ರು ಏನೋ ಕಂಟೆಂಟ್ ಕೊಡ್ತಾ ಇದ್ದಾರೆ. ನೆಗೆಟಿವ್ ಆಗಿರಲಿ ಅಥವಾ ಪಾಸಿಟಿವ್ ಆಗಿರಲಿ ಏನೋ ಕಂಟೆಂಟ್ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಧ್ರುವಂತ್ ಅವ್ರ ಹೆಸರು ಟಾಪ್ 5ಅಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಫಿನಾಲೆ ವೀಕಿಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿರೋದ್ರಿಂದ, ಹಾಗೆ ಟಾಸ್ಕಲ್ಲಿ ಚೆನ್ನಾಗೇ ಇದ್ದಾರೆ ಧನುಷ್ ಅವರು. ಸೊ ಧನುಷ್ ಅವರು ಒಬ್ಬರು ಇರ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು ಕಾವ್ಯ ಅವರು ಇರ್ತಾರೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಬಟ್ ಕಾವ್ಯ ಅವರು ಟಾಸ್ಕ್ ಆಗಲಿ, ಮನೋರಂಜನೆ ಆಗಲಿ, ಮನೆ ಕೆಲಸ ಆಗಲಿ ಯಾವುದ್ರಲ್ಲೂ ಇಲ್ಲ. ಆದರೆ ಗಿಲ್ಲಿ ಅವ್ರ ಜೊತೆ ಗುಡ್ಸ್ಕೊಂಡಿರೋ ಕಾರಣದಿಂದ, ಹಾಗೆ ಕಲರ್ಸ್ ಕನ್ನಡ ಕೋಟ ಆಗಿರೋದ್ರಿಂದ ಅವರು ಟಾಪ್ 5ಅಲ್ಲಿ ಇದ್ರೂ ಇರ್ಬೋದು. ಇನ್ನು ಸ್ಪಂದನ ಅವರು ಈ ವಾರ ಎಲಿಮಿನೇಟ್ ಆಗ್ತಾರೆ ಅನ್ನಿಸ್ತಾ ಇದೆ. ಹಾಗೆ ರಾಶಿಕಾ ಅವರು ಟಾಸ್ಕ್
ಕ್ವೀನ್, ಈ ಸೀಸನ್ನ ಟಾಸ್ಕ್ ಕ್ವೀನ್ ರಾಶಿಕಾ ಅವರು. ಬಟ್ ಅವರಿಗೆ ಚಾನ್ಸಸ್ ಕಮ್ಮಿ ಇದೆ. ಸೊ ಟಾಪ್ 5ಅಲ್ಲಿ ಇಷ್ಟು ಜನನ ಹೆಸರು ಕೇಳಿ ಬರ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಟಾಪ್ 5ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಿಮ್ಮ ಅನಿಸಿಕೆ ಏನು? ಹಾಗೆ ಗಿಲ್ಲಿ ಅವರು ವಿನ್ನಿಂಗ್ ರೇಸ್ನಲ್ಲಿ ಸ್ವಲ್ಪ ಹಿಂದೆ ಬಂದಿದ್ದಾರೆ ಅಂತ ನಿಮಗೂ ಅನಿಸುತ್ತಾ, ಅಥವಾ ಗಿಲ್ಲಿನೇ ಈ ಸೀಸನ್ನ ವಿನ್ನರ್ ಅಂತ ಅನ್ಸುತ್ತಾ? ಗಿಲ್ಲಿ ಅವ್ರು ಬಿಟ್ಟರೆ ರಕ್ಷಿತಾ ಹಾಗೂ ಅಶ್ವಿನಿ ಗೌಡ ಇವರಿಬ್ಬರಲ್ಲಿ ಯಾರು ವಿನ್ನರ್ ಆಗಬೇಕು, ಅಥವಾ ಗಿಲ್ಲಿ ಅವ್ರು ವಿನ್ನರ್ ಆದರೆ ಇವರಿಬ್ಬರಲ್ಲಿ ಯಾರು ಫಸ್ಟ್ ರನ್ನರ್ ಅಪ್ ಆಗಬೇಕು ಅಂತ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ. ಧನ್ಯವಾದ.